ನಮಸ್ಕಾರ ಬೋಸು. ಎಲ್ರು ಹೇಗಿದ್ದೀರಾ? ಎಲ್ರು ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ, ಸುಸ್ವಾಗತ. ಇವತ್ತು ದಿನಾಂಕ 14 ಆಗಸ್ಟ್ 2025ನೇ ತಾರೀಕಂದು ಒಂದು ಶಾಕಿಂಗ್ ಬೆಳವಣಿಗೆ ನಡೆದಿದೆ. ಇದನ್ನ ಶಾಕಿಂಗ್ ಅಂದ್ರೆ ತಪ್ಪಾಗತ್ತೆ. ಒಂದು ದೊಡ್ಡ ಬೆಳವಣಿಗೆ ಅಂತೂ ಖಂಡಿತ ಹೇಳಬಹುದು. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರು ಏನೊಂದು ಜಾಮೀನ್ ಮೇಲೆ ಹೊರಗಡೆ ಇದ್ರಲ್ಲ, ಕಳೆದ 2024 ಜೂನ್ ಅಲ್ಲಿ ಅವರ ಮೇಲೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಅಂತ ಅರೆಸ್ಟ್ ಮಾಡಿ ಒಂದ್ 6 ತಿಂಗಳು ಜೈಲಲ್ಲಿ ಇದ್ದ ಮೇಲೆ ಮೊದಲು ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಆಚೆ ಬರ್ತಾರೆ. ಅಂದ್ರೆ ಬೆನ್ನು ನೋವಿನ ಸರ್ಜರಿ ಮಾಡಿಸ್ಬೇಕು ಅಂತ. ಅದಾದ ಒಂದೂವರೆ ತಿಂಗಳಲ್ಲಿ ಅವ್ರಿಗೆ ಬೇಲ್ ಕೂಡ ಸಿಕ್ಬಿಡುತ್ತೆ. ಅಂದ್ರೆ ಹೊರಗಡೆನೆ ಇದ್ಕೊಂಡು ಇವ್ರ ಕೇಸ್ನ ನಡೆಸಬಹುದು, ಜೈಲೊಳಗಿರೋ ಅವಶ್ಯಕತೆ ಇಲ್ಲ ಅಂತ. ಈ ಒಂದು ಜಾಮೀನ ದರ್ಶನ್ ಅವರಿಗೆ ಹೈಕೋರ್ಟ್ ಕೊಡುತ್ತೆ. ಈ ಜಾಮೀನು ಅವರಿಗೆ ಸಿಗೋ ಅಷ್ಟರಲ್ಲಿ ಆಲ್ರೆಡಿ ಜೈಲೊಳಗೆ ಅವ್ರ ಮೇಲೆ 2 ಕೇಸ್ ದಾಖಲಾಗಿರುತ್ತೆ. ಇದ್ರ ಬಗ್ಗೆ ಮುಂದೆ ಮಾತಾಡೋಣ. ಆದ್ರೆ ಯಾವಾಗ ದರ್ಶನ್ ಅವ್ರಿಗೆ ಹೈಕೋರ್ಟ್ ಜಾಮೀನ್ ಕೊಟ್ಟು ಹೊರಗಡೆ ಬಿಡುತ್ತೋ ಅದನ್ನ ಪ್ರಶ್ನೆ ಮಾಡಿ ಪೊಲೀಸ್ ಇಲಾಖೆ ರಾಜ್ಯ ಸರ್ಕಾರದ ವತಿಯಿಂದ ಈ ಒಂದು ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಕರ್ಕೊಂಡು ಹೋಗುತ್ತೆ. ಅವರು ಸುಪ್ರೀಂ ಕೋರ್ಟ್ ಹೋಗಿ ಈ ಒಂದು ಬೇಲ್ನ ಪ್ರಶ್ನೆ ಮಾಡ್ತಾರೆ. ದರ್ಶನ್ ಅವ್ರಿಗೆ ಹೈಕೋರ್ಟ್ ಅವರು ಈ ರೀತಿ ಬೇಲ್ ಕೊಟ್ಟು ಹೊರಗಡೆ ಬಿಟ್ಟಿದ್ದಾರೆ, ಇದು ಅವ್ರು ಮಾಡಿರೋ ದೊಡ್ಡ ತಪ್ಪು, ಅವ್ರು ಈ ರೀತಿ ಒಂದು ಪ್ರಕರಣದಲ್ಲಿ A2 ಆಗಿ ಭಾಗಿಯಾಗಿದ್ದಾರೆ, ಅವರು ಜೈಲೊಳಗೇನೆ ಪ್ರಭಾವಿಯಾಗಿ ಏನೇನೋ ಮಾಡಿದ್ದಾರೆ, ಇನ್ನವ್ರು ಹೊರಗಡೆ ಬಿಟ್ಬಿಟ್ರೆ ಅವ್ರು ಇನ್ನ ಏನೇನೋ ಮಾಡ್ಬಿಟ್ಟು ಸಾಕ್ಷಿಗಳನ್ನ ನಾಶ ಮಾಡ್ಬಿಡ್ತಾರೆ, ನೀವು ಅವ್ರನ್ನ ಬಿಡಬಾರ್ದು, ಈ ರೀತಿ ಅವ್ರಿಗೆ ಏನ್ ಬೇಲ್ ಸಿಕ್ಕೈತಲ್ಲ ಆ ಬೇಲ್ನ ವಾಪಸ್ ತಗೊಂಡು ಅವ್ರನ್ನ ಜೈಲೊಳಗಡೆ ಹಾಕ್ಬೇಕು ಅಂತ ರಾಜ್ಯ ಸರ್ಕಾರದ ವತಿಯಿಂದ ಸುಪ್ರೀಂ ಅಂಗಳಕ್ಕೆ ಒಂದು ಪ್ರಕರಣ ಹೋಗಿ ಮುಟ್ಟುತ್ತೆ. ಅಂಡ್ ಆ ಒಂದು ಟ್ರಯಲ್ ಕೂಡ ನಡೆದು ಇವತ್ತು ಅವ್ರು ಏನ್ ಒಂದು ಆದೇಶವನ್ನ ಕಾಯ್ದಿರಿಸಿದ್ರಲ್ಲ ಇಷ್ಟು ದಿನ, ಇವತ್ತು ಆದೇಶವನ್ನ ಹೊರಡಿಸ್ತೀವಿ ಅಂತ ಆ ಆದೇಶವನ್ನ ಇವತ್ತು ಹೊರಡಿಸಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ ದರ್ಶನ್ ಅವರ ಬೇಲ್ ಅರ್ಜಿಯನ್ನ ನಿರಾಕರಿಸಿ ಅವರು ತಕ್ಷಣ ಜೈಲಿಗೆ ಹೋಗ್ಬೇಕು, ಅವ್ರನ್ನ ತಕ್ಷಣ ಪೊಲೀಸ್ ಅವರು ವಶಕ್ಕೆ ತಗೋಬೇಕು, ಅವ್ರು ಹೋಗಿ ಸೆಷನ್ ಕೋರ್ಟ್ ಅಲ್ಲಿ ಸರೆಂಡರ್ ಆಗಬೇಕು, ಆಮೇಲೆ ಪೊಲೀಸ್ ಅವರು ಅವರನ್ನ ವಶಕ್ಕೆ ತಗೊಳ್ಳುವಂತ ಕೆಲಸ ನಡೆಯುತ್ತೆ. ಅಂಡ್ ಸುಪ್ರೀಂ ಕೋರ್ಟ್ ಈ ಒಂದು ಆದೇಶದಲ್ಲಿ ಸ್ಪಷ್ಟವಾಗಿ ನಿಕೃಷ್ಟವಾಗಿ ಹೈಕೋರ್ಟ್ ಆದೇಶದ ಮೇಲೆ ಕೆಂಡ ಕಾರಿದೆ. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿದೆ. ಯಾಕಂದ್ರೆ ಹೈಕೋರ್ಟ್ ತನ್ನ ಆದೇಶದಲ್ಲಿ ದರ್ಶನ್ ಅವರು ಈ ಪ್ರಕರಣದಲ್ಲಿ ಅವರ ಜೊತೆ ಅವರ 7 ಜನ ಸಹಚರರು, ಅಂದ್ರೆ ಯಾರೀ ಪ್ರಕರಣದಲ್ಲಿ ಆರೋಪಿಗಳು ಅಂತ ಗುರುತಿಸಲ್ಪಟ್ಟಿದಾರೋ ಅವರಷ್ಟು ಜನಗಳ ಬೇಲ್ ಅರ್ಜಿಯನ್ನ ನಿರಾಕರಿಸಿದ್ದಾರೆ. ಅಂದ್ರೆ ಅವ್ರು ಏನ್ ಬೇಲ್ ಮೇಲೆ ಹೊರಗಡೆ ಇದ್ರಲ್ಲ ಅದು ವಜಾ ಆಗಿ ಈಗ ಅವರು ಜೈಲಿಗೆ ಹೋಗುವಂತ ಪರಿಸ್ಥಿತಿ ಎದುರಾಗಿದೆ. ಈ ಒಂದು ಸಮಯದಲ್ಲಿ ನಮ್ಮನ್ನ ಕಾಡೋ ಕೆಲವೊಂದು ಪ್ರಶ್ನೆಗಳೇನಪ್ಪಾ ಅಂದ್ರೆ, ದರ್ಶನ್ ಅವ್ರು ಹೊರಗಡೆ ಆರಾಮಾಗಿದ್ರಲ್ಲ, ಸಡನ್ ಆಗಿ ಏನು ಜೈಲ್ಗೆ ಹೋಯ್ತವ್ರೆ, ಯಾಕೆ ಹಿಂಗೆಲ್ಲ ಆಗ್ತೈತೆ, ಏನ್ ಎಷ್ಟೊಂದ್ ಜನ ಜಾಮೀನ್ ಮೇಲೆ ಹೊರಗಡೆ ಇಟ್ಕೊಂಡು ಕೇಸ್ಗಳು ನಡೆಸ್ತವ್ರೆ, ಇವ್ರಿಗೆ ಮಾತ್ರ ಯಾಕೆ ಹಿಂಗೆ ಅಂತ ಅನ್ನಿಸ್ತಿರ್ಬೋದು. ಬಟ್ ಒಂದು ಕೇಸಿನ ಬಗ್ಗೆ ಒಂದು ನ್ಯಾಯಾಲಯ ಏನಾದ್ರೂ ತೀರ್ಪನ್ನ ಕೊಡುತ್ತೆ ಅಂದ್ರೆ ಅದರ ಪೂರ್ವ ಪರ ಪ್ರತಿಯೊಂದನ್ನು ಅದು ಕೂಲಂಕುಷವಾಗಿ ಪರಿಶೀಲಿಸಿನೇ ಅದು ಆ ನಿರ್ಧಾರಕ್ಕೆ ಬರುತ್ತೆ. ಇವನ್ ದರ್ಶನ್ ಅವರ ವಿಚಾರದಲ್ಲಿ ಕೂಡ ಈ ಒಂದು ನಿರ್ಧಾರಕ್ಕೆ ಸುಪ್ರೀಂ ಕೋರ್ಟ್ ಬರೋದಕ್ಕೆ ಒಂದಷ್ಟು ಮುಖ್ಯವಾದ ಕಾರಣಗಳಿವೆ. ಆ ಕಾರಣಗಳ ಬಗ್ಗೆ ಈಗ ನಾವು ಮುಂದೆ ಮಾತಾಡೋಕೆ ಹೊರಟಿದ್ದೀವಿ. ಮೊದಲನೇ ಕಾರಣ ಏನಪ್ಪಾ ಅಂದ್ರೆ ಹೈಕೋರ್ಟ್ನ ಆದೇಶ. ಹೈಕೋರ್ಟು ದರ್ಶನ್ ಅವರಿಗೆ ಬೇಲ್ ಕೊಡೋ ವಿಚಾರದಲ್ಲಿ ಒಂದು ಆದೇಶವನ್ನು ಹೊರಡಿಸುತ್ತೆ. ಹೈಕೋರ್ಟ್ ಬರೀ ದರ್ಶನ್ ಅವರಿಗೆ ಬೇಲ್ ಕೊಟ್ಟಿದ್ರೆ ಸುಪ್ರೀಂ ಕೋರ್ಟ್ ಈ ಮಟ್ಟಿಗೆ ಒಂದ್ ಸ್ವಲ್ಪ ಆಕ್ರೋಶವನ್ನ ವ್ಯಕ್ತಪಡಿಸ್ತಿರ್ಲಿಲ್ವೇನೋ. ಆದ್ರೆ ಅವರು ತಮ್ಮ ತೀರ್ಪಿನ ಆದೇಶದಲ್ಲಿ ಇಂಡೈರೆಕ್ಟ್ ಆಗಿ ದರ್ಶನ್ ಅವ್ರಿಗೂ ಈ ಒಂದು ಪ್ರಕರಣಕ್ಕೂ ಸಂಬಂಧನೇ ಇಲ್ಲ, ಅವರು ಆರೋಪಿಗಳೇ ಅಲ್ಲ, ಅವರನ್ನ ಫ್ರೇಮ್ ಮಾಡಲ್ಪಟ್ಟಿದ್ದಾರೆ ಅನ್ನೋ ತರ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಇದಕ್ಕೆ ಕಾರಣ CV ನಾಗೇಶ್ ಅವರ ನ್ಯಾಯ ಮಂಡನೆ ಕೂಡ ಇರಬಹುದು ಅಥವಾ ಪ್ರಾಸಿಕ್ಯೂಷನ್ ಫೇಲ್ಯೂರ್ ಕೂಡ ಆಗಿರ್ಬೋದು. ಆದ್ರೆ ಈ ತರ ಒಂದು ತೀರ್ಪನ್ನ ಹೈಕೋರ್ಟ್ ಕೊಟ್ಟಿದೆ. ಈ ಹೈಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಪ್ರಶ್ನೆ ಮಾಡಿದೆ. ಟ್ರಯಲ್ ಕೋರ್ಟ್ ಅಲ್ಲಿ ಸೆಷನ್ಗಳು ನಡೆದು ವಿಚಾರಣೆ ಬರೋದು ಬೇರೆ, ಆದ್ರೆ ಹೈಕೋರ್ಟ್ ಅಲ್ಲಿ ನೀವು ಏಕಾಏಕಿ ಈ ರೀತಿ ತೀರ್ಪನ್ನ ಒಮ್ಮೆಲೆ ಹೇಗೆ ತಗೋತೀರಾ? ಸೊ ಈ ರೀತಿ ಆತರವಾಗಿ ಡಿಸಿಷನ್ ತಗೊಳ್ಳೋದನ್ನ ನೀವು ಬಿಡಿ ಅನ್ನೋ ವಿಚಾರವನ್ನ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಇದು ಒಂದು ಮುಖ್ಯವಾದ ಕಾರಣ. ಆದ್ರೆ ಇನ್ನ ಒಂದಷ್ಟು ಮುಖ್ಯವಾದ ಕಾರಣಗಳು ದರ್ಶನ್ ಅವ್ರಿಗೆ ಯಾವುದು ಮುಳ್ಳಾಗಿದ್ದು ಅಂದ್ರೆ, ದರ್ಶನ್ ಅವ್ರು ಏನು 2024 ಜೂನ್ ಅಲ್ಲಿ ಜೈಲಿಗೆ ಹೋಗ್ತಾರಲ್ಲ,
ಜೈಲಿಗೆ ಹೋದಾಗ ಜೈಲೊಳಗಡೆ ದರ್ಶನ್ ಅವ್ರಿಗೆ VVIP ಟ್ರೀಟ್ಮೆಂಟ್ ಕೊಟ್ಟಿದ್ದಾಗ್ಲಿ, ಅಥವಾ ದರ್ಶನ್ ಅವರು ಜೈಲೊಳಗಡೆ ಆರಾಮಾಗಿ ಒಬ್ಬ ನಟೋರಿಯಸ್ ಅನ್ನಿಸ್ಕೊಂಡಿರೋ ವ್ಯಕ್ತಿ ಜೊತೆ, ರೌಡಿ ಶೀಟರ್ ಜೊತೆ ಕಾಣಿಸ್ಕೊಂಡಿದ್ದಾಗ್ಲಿ, ಕಾಫಿ ಮಗ್ಗು ಸಿಗರೇಟ್ ನ ಕೈಯಲ್ಲಿ ಇಟ್ಕೊಂಡಿದ್ದಾಗ ಅಚಾನಕ್ ಆಗಿ ಯಾರೋ ತೆಗೆದು ವೈರಲ್ ಮಾಡಿದ ಫೋಟೋ ಆಗ್ಲಿ, ಅಥವಾ ವಿಡಿಯೋ ಕಾಲ್ ಅಲ್ಲಿ ದರ್ಶನ್ ಅವರು ಜೈಲೊಳಗಡೆ ಆರಾಮಾಗಿ ಒಬ್ರ ಜೊತೆ ಮಾತಾಡಿದ ದೃಶ್ಯಗಳಾಗ್ಲಿ, ಇವು ಇವತ್ತು ದರ್ಶನ್ ಅವರಿಗೆ ಮುಳ್ಳಾಗಿತ್ತು ಖಂಡಿತವಾಗ್ಲು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಒಬ್ಬ ವ್ಯಕ್ತಿಯ ಬೇಲ್ ಅರ್ಜಿಯನ್ನ ವಜಾ ಮಾಡ್ಬೇಕಂದ್ರೆ ಅದು ಯಾಕೆ ಅನ್ನೋ ಸ್ಪಷ್ಟೀಕರಣವನ್ನ ಖಡಾಖಂಡಿತವಾಗಿ ಕೇಳುತ್ತೆ. ಈ ಒಂದು ಪ್ರಕರಣದಲ್ಲಿ ಒಬ್ಬ ಆರೋಪಿ ಜೈಲಲ್ಲಿ ಇಟ್ಕೊಂಡು ಒಬ್ಬ ಪ್ರಭಾವಿತನಂತೆ ಇಷ್ಟು ಎಲ್ಲ ಸೌಕರ್ಯಗಳನ್ನು ಪಡ್ಕೋಬಹುದು, ಅವರೆಲ್ಲೋ ಕುತ್ಕೊಂಡು ಒಬ್ಬ ರೌಡಿ ಶೀಟರ್ ಜೊತೆ ಕಾಫಿ ಕುಟ್ಕೊಂಡು ಸಿಗರೇಟ್ ನ ಕೈಯಲ್ಲಿ ಇಟ್ಕೋಬಹುದು, ವಿಡಿಯೋ ಕಾಲ್ ಅಲ್ಲಿ ಹೊರಗಡೆ ಜನರ ಜೊತೆ ಸಂಪರ್ಕ ಇಟ್ಕೋಬಹುದು. ಅಂದ್ರೆ ಅವ್ರನ್ನ ಏನಾದ್ರೂ ಹೊರಗಡೆ ಬಿಟ್ರೆ ಅವ್ರ ಈ ಕೇಸ್ ಮೇಲೆ ಪ್ರಭಾವ ಬೀರಿ ಸಾಕ್ಷಿಗಳ ಮೇಲೆ ಒತ್ತಡ ಇರೋದಿಲ್ಲ ಅಂತ ಏನ್ ಸಾಕ್ಷಿ? ಅಂಡ್ ಇದು ಒಂದು ವಿಚಾರ ಆದ್ರೆ, ದರ್ಶನ್ ಅವರು ಈ ಪ್ರಕರಣದ ಮೇಲೆ ಬೇಲಲ್ಲಿ ಹೊರಗಡೆ ಬಂದಾಗ ಈ ಪ್ರಕರಣದ ಒಬ್ಬ ಮುಖ್ಯ ಸಾಕ್ಷಿದಾರನಾದ ಚಿಕ್ಕಣ್ಣ ಅವ್ರ ಜೊತೆ ಧನ್ವೀರ್ ಅವರ ವಾಮನ ಸಿನಿಮಾದ ಪ್ರೀ-ರಿಲೀಸ್ ಇವೆಂಟ್ ಪ್ರೀಮಿಯರ್ ಶೋ ಅಲ್ಲಿ ಕಾಣಿಸ್ಕೋತಾರೆ. ಒಬ್ಬ ಆರೋಪಿ ಸಾಕ್ಷಿದಾರನ ಜೊತೆ ಇದ್ರೆ ಅದು ಸಾಕ್ಷಿದಾರನ ಮೇಲೆ ಒತ್ತಡ ಹೇರೋದಕ್ಕೆ ಅವ್ರು ಯಾವ್ದಾದ್ರು ಒಂದ್ ರೀತಿ ಪ್ರಯತ್ನ ಪಡ್ತಾರೆ. ಇವರು ಆಲ್ರೆಡಿ ಸಾಕ್ಷಿದಾರರ ಜೊತೆ ಓಡಾಡ್ತಿದ್ದಾರೆ, ಇವ್ರು ಇನ್ನ ಹೊರಗಡೆ ಇದ್ರೆ ಅದು ಸಾಕ್ಷಿದಾರರ ಮೇಲೆ ಒತ್ತಡ ಹೇರೋ ಪ್ರಯತ್ನ ಇನ್ನು ಮುಂದುವರಿಯುತ್ತೆ. ಈ ಕಾರಣಕ್ಕಾಗಿ ಕೂಡ ಅಂಡ್ ದರ್ಶನ್ ಅವರ ಇವತ್ತಿನ ಈ ಒಂದು ಪರಿಸ್ಥಿತಿಗೆ ಖಂಡಿತವಾಗಿ ಅವರ ಫ್ಯಾನ್ಸ್ ಕೂಡ ಒಂದಲ್ಲ ಒಂದು ರೀತಿಲಿ ಕಾರಣ ಆಗೇ ಆಗ್ತಾರೆ. ಯಾಕಂದ್ರೆ ರೀಸೆಂಟ್ ಆಗಿ ಅವರ ಮತ್ತೆ ಪ್ರಥಮ್ ಅವರ ವಿರುದ್ಧ ಒಂದಷ್ಟು ವಿಚಾರಗಳು ನಡೆದ್ವು, ಅವರ ಮತ್ತೆ ರಮ್ಯಾ ಅವರ ವಿಚಾರಗಳಲ್ಲಿ ಒಂದಷ್ಟು ವಿಚಾರಗಳು ನಡೆದ್ವು. ಇವೆಲ್ಲ ಖಂಡಿತವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಥವಾ ರಾಜ್ಯ ಸರ್ಕಾರ ಏನೊಂದು ಪ್ರಕರಣವನ್ನು ದಾಖಲಿಸುತ್ತಲ್ಲ ಅವರ ಪರ ವಾದ ಮಂಡಿಸುವ ಲಾಯರ್ ಇದ್ದ ಸುಪ್ರೀಂ ಕೋರ್ಟ್ ಗಮನಕ್ಕೆ ಖಂಡಿತವಾಗಿ ಬಂದೇ ಬಂದಿರುತ್ತೆ. ಒಬ್ಬ ವ್ಯಕ್ತಿಗೆ ಏನಕ್ಕೆ ನೀವು ಬೇಲ್ ಅರ್ಜಿನ ವಜಾ ಮಾಡಬೇಕು ಅಂದ್ರೆ ಅವನು ಇಷ್ಟು ಪ್ರಭಾವಿತನಾಗಿದ್ದಾನೆ, ಅವನು ಒಳಗಡೆ ಇದ್ದಾಗಲೇ ಅವನ ಕೈಲಿ ಇಷ್ಟೆಲ್ಲ ಮಾಡೋಕ್ಕಾಗಿದೆ, ಇನ್ನು ಅವನು ಹೊರಗಡೆ ಬಿಟ್ಟಾಗ ಅವನಲ್ಲಿ ಏನೇನೆಲ್ಲ ಮಾಡ್ಬೋದು, ಅವನಿಂದ ಎಷ್ಟು ತೊಂದರೆಗಳಾಗ್ಬೋದು ಅನ್ನೋ ವಿಚಾರವನ್ನ ಇವತ್ತು ಸುಪ್ರೀಂ ಕೋರ್ಟ್ಗೆ ಅವರು ಅರ್ಥ ಮಾಡಿಸಿರೋದ್ರಿಂದ ದರ್ಶನ್ ಅವರ ಜಾಮೀನು ರದ್ದಾಗಿದೆ. ಅವರು ಇವತ್ತು ಇಲ್ಲ ನಾಳೆ ಸೆಷನ್ ಕೋರ್ಟ್ ಮುಂದೆ ಹೋಗಿ ಸರೆಂಡರ್ ಆಗಬೇಕು. ಆ ನಂತರ ಅವ್ರನ್ನ ವಶಕ್ಕೆ ತಗೊಳ್ಳೋ ಒಂದು ಪ್ರಕ್ರಿಯೆ ನಡೆಯುತ್ತೆ. ಇವಾಗ ಮತ್ತೆ ಅವ್ರನ್ನ ಬ್ಯಾಂಗ್ಳೂರು ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ತಾರೋ ಅಥವಾ ಬಳ್ಳಾರಿ ಕಳಿಸ್ತಾರೋ ಈ ವಿಚಾರವನ್ನ ಇನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನೂ ತುಂಬಾ ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ, ದರ್ಶನ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಬೇಲ್ ತಗೊಂಡು ಹೊರಗಡೆ ಬಂದಿದ್ದೆ ಒಂದು ಮೆಡಿಕಲ್ ಗ್ರೌಂಡ್ಸ್ ಅನ್ನೋ ರೀಸನ್ ಮೇಲೆ ಬೆನ್ನು ನೋವಿನ ಸರ್ಜರಿ ಮಾಡಿಸ್ಬೇಕು ಅಂತ. ಬಟ್ ಅವ್ರು ಹೊರಗಡೆ ಬಂದ್ಮೇಲೆ ಸರ್ಜರಿ ಮಾಡಿಸ್ಕೊಳ್ಳೇ ಇಲ್ಲ. ಅವ್ರು ಹೊರಗಡೆ ಬಂದಿದ್ದೆ ಸರ್ಜರಿ ಮಾಡಿಸ್ಬೇಕು ಅಂದ್ಮೇಲೆ ಸರ್ಜರಿ ಯಾಕೆ ಮಾಡಿಸ್ಕೊಳ್ಳಿಲ್ಲ? ಕಾನೂನಿನ ಕಣ್ಣಿಗೆ ಮಣ್ಣೆರ್ಚಿ ಹೊರಗಡೆ ಬರೋ ಪ್ರಯತ್ನ ಪಟ್ರ ಅನ್ನೋ ವಿಚಾರ ಕೂಡ ಕೋರ್ಟ್ ಗಮನಕ್ಕೆ ಬಂದಿದೆ. ಇನ್ನ ಒಂದು ಮುಖ್ಯವಾದ ವಿಚಾರ ಏನ್ ಹೇಳ್ಬೇಕು ಅಂದ್ರೆ, ದರ್ಶನ್ ಅವರು ಸ್ಟಾರ್ಟಿಂಗ್ ನಲ್ಲಿ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದು ಮೆಡಿಕಲ್ ಗ್ರೌಂಡ್ಸ್ ಅಂದ್ರೆ ಬೆನ್ನು ನೋವಿನ ಸರ್ಜರಿ ಮಾಡಿಸ್ಬೇಕು, ಬೆನ್ನು ನೋವು ತುಂಬಾ ಇದೆ ಅನ್ನೋ ರೀಸನ್ ಇಂದ. ಅಂದ್ರೆ ಅವ್ರು ಹೊರಗಡೆ ಹೋದ್ಮೇಲೆ ಬೆನ್ನಿನ ಸರ್ಜರಿನ ಅವರು ಮಾಡಿಸ್ಕೊಳ್ಳೇ ಇಲ್ಲ. ಇದು ಒಂದು ಮುಖ್ಯವಾದ ಕಾರಣ ಆಗುತ್ತೆ ಕೋರ್ಟ್ಗೆ ಅವರ ಒಂದು ಬೇಲ್ ಮಂಜೂರಾತಿಯನ್ನ ವಜಾಗೊಳಿಸೋದಕ್ಕೆ. ಸುಪ್ರೀಂ ಕೋರ್ಟ್ ಈ ಒಂದು ಆದೇಶ ಕೊಡ್ಬೇಕಾದ್ರೆ ತುಂಬಾ ನಿಕೃಷ್ಟವಾಗಿ, ತುಂಬಾ ಸ್ಟ್ರಿಕ್ಟ್ ಆಗಿ ಈ ಒಂದು ತೀರ್ಪು ಒಂದು ಲ್ಯಾಂಡ್ ಮಾರ್ಕ್ ಆಗ್ಬೇಕು. ಹೈಕೋರ್ಟ್ಗೆ ಒಂದು ಬುದ್ಧಿ ಮಾತನ್ನು ಕೂಡ ಹೇಳಿದೆ, ಮುಂದೆ ನೀವು ಈ ರೀತಿ ಅರ್ಜೆಂಟ್ ಡಿಸಿಷನ್ಸ್ ನ ತಗೋಬೇಡಿ ಅಂತ. ಅಂಡ್ ಈ ಆದೇಶದ ಪ್ರತಿಯನ್ನ ಎಲ್ಲಾ ಜೈಲುಗಳಿಗೆ, ಎಲ್ಲಾ ಹೈಕೋರ್ಟ್ಗಳಿಗೆ, ಎಲ್ಲಾ ಜಿಲ್ಲಾ ನ್ಯಾಯಾಲಯಕ್ಕೆ ಕಳಿಸ್ಕೊಡಿ. ಇನ್ನು ಮುಂದೆ ಈ ಪ್ರಕರಣದಲ್ಲಾಗ್ಲಿ ಅಥವಾ ಈ ರೀತಿ ಯಾವುದೇ ಪ್ರಕರಣದಲ್ಲಾಗ್ಲಿ ಆರೋಪಿಗಳಿಗೆ VVIP ಅಥವಾ VIP ಟ್ರೀಟ್ಮೆಂಟ್ ಸಿಕ್ಕರೆ ಜೈಲಿನ ವಿರುದ್ಧ ಆಗ್ಲಿ ಅಥವಾ ರಾಜ್ಯ ಸರ್ಕಾರದ ವಿರುದ್ಧವಾಗ್ಲಿ ನೇರವಾಗಿ ಕ್ರಮ ತಗೋಬೇಕಾಗುತ್ತೆ. ಏನ್ ಎಲ್ಲ ಸಾಮಾನ್ಯ ಕೈದಿಗಳಿರ್ತಾರೋ ಹಾಗೆ ಇವರು ಕೂಡ ಜೀವನ ನಡೆಸಬೇಕು ಅನ್ನೋ ವಿಚಾರವಾಗಿ. ದರ್ಶನ್ ಅವರ ಡೆವಿಲ್ ಮೂವಿಯ ಚಿತ್ರೀಕರಣ ತುಂಬಾ ಬರದಿಂದ ಸಾಗಿತ್ತು. ದರ್ಶನ್ ಅವರು ಈ ಒಂದು ಪ್ರಕರಣದಲ್ಲಿ ಬೇಲ್ ಮೇಲೆ ಆಚೆ ಬಂದ ಮೇಲೆ ಅವ್ರು ಯಾರ ಜೊತೆನೂ ಹೆಚ್ಚಾಗಿ ಕಾಣಿಸ್ಕೊಳ್ಳಿಲ್ಲ. ಅವರಾಯ್ತು, ಅವರ ಟೆಂಪಲ್ ರನ್ ಆಯ್ತು, ಅವ್ರ ಮೂವಿ ಶೂಟಿಂಗ್ ಆಯ್ತು ಅಂತಾನೆ ಇದ್ದವರು. ಆದ್ರೆ ಏನೂ ಮಾಡಂಗಿಲ್ಲ, ಕರ್ಮ ಯಾರನ್ನೂ ಬಿಡಲ್ಲ. ಈ ಪ್ರಕರಣದಲ್ಲಿ ಇನ್ನ ತನಿಖೆ ಆಗೋದು ಬಾಕಿ ಇದೆ. ಈಗಲೂ ದರ್ಶನ್ ಅವರು ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ಅದಿನ ಟ್ರಯಲ್ ಅಲ್ಲಿ ಕೋರ್ಟ್ ಇವರು ಅಪರಾಧಿ ಅಂತ ಒಂದು ತೀರ್ಪು ಕೊಟ್ಟಾದ್ಮೇಲೆ ನಾವು ಅವ್ರನ್ನ ಅಪರಾಧಿ ಅಂತ ಕರಿಬಹುದು. ಈಗಲೂ ಅವರು ಆರೋಪಿನೇ. ಮತ್ತೆ ನಾಳೆ 15ನೇ ತಾರೀಕು ದರ್ಶನ್ ಅವರ ಡೆವಿಲ್ ಚಿತ್ರದ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಸಾಂಗ್ ಕೂಡ ರಿಲೀಸ್ ಆಗೋದ್ರಲ್ಲಿತ್ತು. ಆದ್ರೆ ಅದಕ್ಕಿಂತ ಮುಂಚೆನೆ ಅವರು ಜೈಲಿಗೆ ಹೋಗೋ ಪರಿಸ್ಥಿತಿ ಎದುರಾಗಿದೆ. ಗೊತ್ತಿಲ್ಲ ಇದು ಮುಂದೆ ಇನ್ನ ಯಾವ್ಯಾವ ತರದ ಬೆಳವಣಿಗೆಗಳನ್ನ ತಗೊಳುತ್ತೆ ಅಂತ. ಇವಾಗ ದರ್ಶನ್ ಅವರ ಜೊತೆ ಪವಿತ್ರ ಗೌಡನು ಸೇರಿ
ಇನ್ನ 7 ಜನ ಆರೋಪಿಗಳ ಜಾಮೀನು ರದ್ದಾಗಿದೆ. ಇವರಿಷ್ಟು ಜನ ಜೈಲ್ಗೆ ಹೋಗೋ ಪರಿಸ್ಥಿತಿ ಎದುರಾಗಿದೆ. ಮುಂದೆ ಇದರಲ್ಲಿ ಏನೇನು ಅಪ್ಡೇಟ್ಸ್ ಆಗುತ್ತೋ ಕಾದ್ ನೋಡೋಣ. ಇದಿಷ್ಟು ಇವತ್ತಿನ ವಿಷಯ ಆಗಿತ್ತು. ನಮ್ಮ ಚಾನಲ್ನ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಇಂಥ ಒಳ್ಳೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ಸ್ವಲ್ಪ ಮಿಸ್ ಮಾಡ್ಕೋತಾ ಇರಿ. ಬಾಯ್.